ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ದಿಲೀಪ್ ರಾಜ್ ಅವರ ಒಂದು ಸಾವು ನಿಜಕ್ಕೂ ಕೂಡ ಎಲ್ಲರ ಕಣ್ಣಂಚಲ್ಲಿ ನೀರು ಬರುವಂತೆ ಮಾಡಿತ್ತು. ಇದೀಗ ಮಕ್ಕಳು ಹಾಕಿರ್ತಕ್ಕಂಥ ಈ ಭಾವುಕ ಪೋಸ್ಟ್ ಎಲ್ಲರಿಗೂ ಕೂಡ ನಿಬ್ಬೆರಗಾಗುವಂತೆ ಮಾಡಿದೆ. ಅಪ್ಪ ಇನ್ನಿಲ್ಲ ಅನ್ನುವಂತಹ ಕಟು ಸತ್ಯವನ್ನ ಅರಗಿಸಿಕೊಳ್ಳಲಾಗದೆ ಮಕ್ಕಳಿಬ್ರು ಹಾಕಿರ್ತಕ್ಕಂಥ ಪೋಸ್ಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ದಿಲೀಪ್ ರಾಜ್ ಅವರದು ಸುಂದರವಾದ ಕುಟುಂಬ ಅಂತ ಹೇಳಬಹುದು. ಅಪ್ಪ, ಅಮ್ಮ ಹಾಗೂ ಇಬ್ಬರು ಮುದ್ದಾದ ಹೆಣ್ಣುಮಕ್ಕಳು. ಈ ಹೆಣ್ಣುಮಕ್ಕಳಾದ ಅದಿತಿ ಮತ್ತು ಧೃತಿ ಈಗ ಅಪ್ಪ ಇನ್ನಿಲ್ಲ ಅನ್ನುವ ಸತ್ಯವನ್ನ ಅರಗಿಸಿಕೊಳ್ಳಲು ಬಹಳ ಕಷ್ಟಪಡ್ತಿದ್ದಾರೆ ಅಂತ ಹೇಳಬಹುದು. ಅಪ್ಪನನ್ನ ಪದೇ ಪದೇ ನೆನೆಸ್ಕೊಳ್ತಿರ್ತಕ್ಕಂಥ ಮಕ್ಕಳು ಅಪ್ಪ, ಅಮ್ಮ ಹಾಗೂ ಅಕ್ಕ ತಂಗಿಯರಿಬ್ಬರ ಕೈಗಳು ತಂಬು ಮೂಲಕ ತೋರಿಸಿದ ರೀತಿನಲ್ಲಿರ್ತಕ್ಕಂಥ ಈ ಕೈ ಫೋಟೋವನ್ನ ಹಾಕಿ ಅಪ್ಪ ಪ್ಲೀಸ್ ಅಂತ ಕ್ಯಾಪ್ಷನ್ ಅನ್ನ ಕೊಟ್ಟಿದ್ದಾರೆ. ಈ ಪೋಸ್ಟ್ ಅನ್ನ ನೋಡ್ತಿದ್ರೆ ಅಪ್ಪನನ್ನ ಮಕ್ಕಳಿಬ್ರು ಯಾವ ರೀತಿ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಅಪ್ಪ ಪ್ಲೀಸ್ ವಾಪಸ್ ಬಾ ಅಪ್ಪ, ಈ ಒಂದು ಸಾಲು ಎಲ್ಲರ ಹೃದಯ ತಟ್ತದೆ ಅಂತ ಹೇಳಬಹುದು. ಅಪ್ಪನನ್ನ ಮಿಸ್ ಮಾಡ್ಕೊಳ್ತಿರೋ ಮಕ್ಕಳು ನೋವು ಪಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಜನ ಧೈರ್ಯ ಹೇಳ್ತಿದ್ದಾರೆ. ಆದರೆ ಎಷ್ಟೇ ಧೈರ್ಯ ಹೇಳಿದ್ರು, ಎಷ್ಟೇ ಧೈರ್ಯವಂತರಾಗಿರಿ ಅಂತ ಎಷ್ಟೇ ಜನ ಏನೇ ಹೇಳಿದ್ರು, ಅಪ್ಪನನ್ನ ಕಳೆದುಕೊಂಡಂತಹ ನೋವು ಆ ಹೆಣ್ಣುಮಕ್ಕಳಿಗೆ ಮಾತ್ರ ಅರ್ಥವಾಗ್ತಾ ಇದೆ. ಹಾಗಾಗಿ ಎಷ್ಟೋ ಜನರಿಗೆ ಅನ್ನದಾತರಾಗಿದ್ದಂತಹ ದಿಲೀಪ್ ರಾಜ್ ಅವರು ಇನ್ನಿಲ್ಲ ಅಂತಕ್ಕಂಥ ಕಟು ಸತ್ಯ ಕೇವಲ ದಿಲೀಪ್ ರಾಜ್ ಅವರ ಸಂಸಾರಕ್ಕೆ ಮಾತ್ರವಲ್ಲ, ಎಷ್ಟೋ ಸುಂದರ ಸಂಸಾರ ಕಟ್ಟಿಕೊಟ್ಟಂತಹ ಆ ಸುಂದರ ಸಂಸಾರದ ಒಂದಷ್ಟು ಜನರು ಕೂಡ ಇದೀಗ ಕಂಗಾಲಾಗಿದ್ದಾರೆ ಅಂತ ಹೇಳಬಹುದು. ಇನ್ಯಾರಿಗೂ ಕೂಡ ಈ ರೀತಿಯ ಸಾವು ಬರಬಾರದು, ಈ ರೀತಿ ಸಂಸಾರ ಕಷ್ಟದಲ್ಲಿ ಅಥವಾ ನೋವಿನಲ್ಲಿ ಅಥವಾ ಕಣ್ಣೀರಲ್ಲಿ ಮುಳುಗಬಾರದು ಅನ್ನುವಂಥದ್ದು ವೀಕ್ಷಕರ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.